ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಏಪ್ರಿಲ್ ತಿಂಗಳು 23ನೇ ತಾರೀಕು ಬುಧವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲವರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ, ಅದಕ್ಕೆ ಸ್ತೋತ್ರವಾಗಲಿ. ಆಮೇನ್. ಕರ್ತನ ದಯೆಯು ದೊಡ್ಡದು, ಕನ್ಯಗಾರ ದೊಡ್ಡದು, ಆತನ ಪ್ರೀತಿ ದೊಡ್ಡದು. ಆತನ ಆಮೇನ್ ಆಮೇನ್ ಒದಗಿಸಕ್ಕಾಗಿ ನಾವು ಕರ್ತನೆ ಸ್ತುತಿಸೋಣ. ಕರೆಗಳ ಮೇಲೆ ಕೆತ್ತಿ ಆಮೇಲೆ ನಾವು ಕರ್ತನೆ ಕೊಂಡಾಡುವ. ಆಮೇನ್. ಯೆಹೋವ ಒಳ್ಳೆಯವರು ಎಂಬುದಾಗಿ ಹೇಳಿರಿ. ಆಮೇಲೆ ಆತನ ದಯೆಯು ಶಾಶ್ವತವಾಗಿ ಇರುವುದು ಎಂಬುದಾಗಿ ಹೇಳಿ ತನುಮನದಿಂದ ಕರ್ತನ ನಾಮವನ್ನು ಕೀರ್ತಿಸೋಣ. ಆರಾಧನೆ ಸ್ತುತಿಗಳು ಮಾಡುವಾಗ ಆಮೇಲೆ ನಮ್ಮ ಮೇಲೆ ಆತನ ಸಮೂಹ ಪ್ರಸನ್ನತೆ ಇಳಿದು ಬರ್ತಾರೆ. ಆತನ ಸಾನ್ನಿಧ್ಯ ನಮಗೆ ಬಲವಾಗುತ್ತದೆ. ಪ್ರಿಯರೇ, ಆಮೇನ್ ಆಮೇನ್. ಹೊಸ ದಿನವನ್ನು ಹುಟ್ಟಿದಕ್ಕಾಗಿ, ಈ ದಿನವೆಲ್ಲ ಜಯಕರವಾಗಿ ನಮ್ಮನ್ನು ನಡೆಸುವುದಕ್ಕಾಗಿ, ಹೋದ ದಿನಗಳಲ್ಲಿ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಎಲ್ಲದಕ್ಕಾಗಿ ಸ್ತೋತ್ರ 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 ಅಂತ ಹೇಳೋಣ. 59ನೇ ಕೀರ್ತನೆ 9 ಮತ್ತು 17ನೇ ವಾಕ್ಯ. ನನ್ನ ಬೆಲವೇ, ನಿನ್ನನ್ನು ನಿರೀಕ್ಷಿಸುತ್ತಿದ್ದೇನೆ. ನನ್ನ ಆಶ್ರಯ ದುರ್ಗವು ದೇವರೇ, ನನ್ನ ಬೆಲವೇ, ನಿನ್ನನ್ನು ಹಾಡಿ ಹರಿಸುವೆನು. ನನ್ನ ಆಶ್ರಯ ದುರ್ಗವು, ಆಮೇನ್, ಕೃಪಾನಿಧಿಯು ದೇವರೇ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರ ಪರಿಶುದ್ಧ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬರುವಂತೆ ದೇವರು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿ ಹಗಲಲ್ಲಿ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಆಧರಿಸಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಎಲ್ಲ ಪ್ರಾರ್ಥನಾ ಕುಡಗಳ ಮೇಲೂ ದೇವರ ಕರವು ಆಮೇಲೆ ಕರ್ತಾವೇ, ಆಮೇಲೆ ನಿಮ್ಮ ಪವಿತ್ರ ನಾಮದಲ್ಲಿ ಕುಟುಂಬಗಳು ಬಿಡುಗಡೆ ಹೊಂದಲಿ. ಆಮೇಲೆ ರೋಗಿಗಳು ಬಿಡುಗಡೆ ಹೊಂದಲಿ. ಆಮೇಲೆ ನಿಮ್ಮ ಶಕ್ತಿಯು ಇವತ್ತು ಇಳಿಯಲಿ. ಆಮೇಲೆ ರೋಗ ಬಂಧನಗಳು ಮುರಿಯಲ್ಪಡಲಿ. ಚಿಕ್ಕ ಮಕ್ಕಳು ಆಮೇನ್ ರೋಗದಲ್ಲಿ ಕಷ್ಟಪಡುವವರು ಯೇಸುವಿನ ನಾಮದಲ್ಲಿ ಅವರಿಗೂ ಬಿಡುಗಡೆಯಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೇನ್. ಕೆಲವು ಮಕ್ಕಳು ಹೈಪರ್ ಆಕ್ಟಿವಿಟೀಸ್ ಆಗಿ, ಅಂದರೆ ಬುದ್ಧಿಗೆ ಬಂದಿರುವ ಕೆಲವು ತೊಂದರೆಗಳ ಮೂಲಕವಾಗಿ ಸ್ಕೂಳುಗಳಲ್ಲಿ ಎಲ್ಲ ಕೂತ್ಕೊಳ್ಳಲ್ಲ, ಓಡಾಡುತ್ತಾರೆ, ಕಂಪ್ಲೇಂಟ್ಗಳು. ಈ ರೀತಿಯಲ್ಲಿ ಕಷ್ಟಪಡುವ ಮಕ್ಕಳಿಗೆ ಇವತ್ತು ಆಮೇಲೆ ಬುದ್ಧಿ ಸಂಬಂಧವಾಗಿರುವ ಎಲ್ಲ ತೊಂದರೆಗಳ ಮೇಲೆಯೂ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಆಮೇನ್. ಸ್ಪಾಂಡಲೈಟಿಸ್ ಒಂದು, ಕೈಗಾಲುಗಳು ನಮ್ನಸಾಗಿಯೂ ಆಮೇನ್ ಕಷ್ಟಪಡುವರು ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾದ ಬಿಡುಗಡೆಗೂ ಆಮೇಲೆ ಇವತ್ತು ಪ್ರಾರ್ಥನೆ ಮಾಡಿದ್ದೇನೆ. ಕರ್ತಾವೇ, ನಿಮ್ಮ ಕರವು ಪ್ರಕಟವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಅದೇ ಪ್ರಕಾರವಾಗಿ ಆಮೇನ್ ಕರ್ತನ ಸೇವಕರಿಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಸೇವೆ ಮಾಡುವವರೇ ಆಶೀರ್ವಾದ ಮಾಡು ಸ್ವಾಮಿ. ಅದೇ ಪ್ರಕಾರ ಒಂದು ದೊಡ್ಡ ಉಜ್ಜೀವನಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ. ಕರ್ತನೆ, ನಿಮ್ಮ ನಾಮವು ಎಲ್ಲರೂ ಅರಿತು ಬಿಡುಗಡೆಯು, ಸಮಾಧಾನವು, ಸಂತೋಷವು ಎಲ್ಲ ಕುಟುಂಬಗಳು ಪಡೆಕೊಳ್ಳುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನೆ, ಇವತ್ತು ರಾತ್ರಿ ನಡೆಯುವ ಮೀಟಿಂಗ್ಗಳಿಗಾಗಿ ಸ್ತೋತ್ರ. ಆ ಮೀಟಿಂಗ್ಗಳು ಆಶೀರ್ವಾದವಾಗಿ ನಡೆಯುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನೆ, ನಿಮ್ಮ ಕರದಲ್ಲಿ ಸಮರ್ಪಿಸುತ್ತೇನೆ. ಎಲ್ಲ ರೀತಿಯಲ್ಲಿಯೂ ಕ್ರಿಸ್ತನ ಕರ ಪ್ರಕಟವಾಗಲಿ. ಕಣ್ಣೀರು, ಕಷ್ಟ, ಗೋಳಾಟಗಳು ನೀಗಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತನ ನಮ್ಮೆಲ್ಲವರನ್ನ ಆಶೀರ್ವಾದ ಮಾಡಲಿ. ಇವತ್ತು ರಾತ್ರಿ ಇಂಡಿಯನ್ ಟೈಮ್ 9 ನಮಗೆ ಸ್ಪೆಷಲ್ ಮೀಟಿಂಗ್ ನೀವು ಕೃತ್ಯ ಸಮಯದಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡೆಕೊಳ್ಳ್ರಿ. ಇವತ್ತ ಚಿಂತಕ್ಕಾಗಿ ಜ್ಞಾನೋಕ್ತಿಗಳು 20-22. ಆಮೇನ್ ಆಮೇನ್. ಕೇಡಿಕೆ ಮುಯಿ ತೀರಿಸುವವನು ಅನ್ನಬೇಡ. ಯೆಹೋವನನ್ನು
ನಿರೀಕ್ಷಿಸಿಕೊಂಡಿರು. ಆತನೇ ಆಮೇನ್ ನಿನ್ನನ್ನು ಉದ್ಧರಿಸುವನು. ಪ್ರಿಯರೇ, ಆಮೇನ್ ಕೇಡಿಕೆ ಮುಯಿ ತೀರಿಸುವ ಸ್ವಭಾವವು ನಮ್ಮಲ್ಲಿ ಇರಬಾರದು. ಕೆಲವರು ಹೇಳುತ್ತಾರೆ, ಅವನು ನನಗೆ ಈ ತೊಂದರೆವು ಮಾಡಿದ ಮೂಲಕವಾಗಿ ನಾನು ಅವನಿಗೆ ತೊಂದರೆಯನ್ನು ಮಾಡುತ್ತೇನೆ. ನೋಡ್ರಿ, ನಾವು ಆಮೇಲೆ ಕೇಡಿಕೆ ಮೊಯ್ಯನ್ನು ತೀರಿಸಕ್ಕೆ ಹೋದರೆ ಮತ್ತೆ ಅದು ಕೇಡಾಗಿ ಮಾರ್ಪಡ್ತದೆ. ನಾವು ಆ ಥರ ಮಾಡಕ್ಕೆ ಹೋದರೆ ಅವರು ತಿರುಗಿ ಅದನ್ನಿಟ್ಟುಕೊಂಡು ನಮ್ಮ ಮೇಲೆ ತೊಂದರೆಯನ್ನು ಮಾಡುತ್ತಾರೆ. ದೇವರ ಮಗುವಿನ ಆ ಥರದ್ದು ಮನಸ್ಸು ಇರಬಾರದು. ಕ್ಷಮಿಸುವ, ದೀರ್ಘಶಾಂತಿಯಿಂದ ಕ್ಷಮಿಸುವ ಸ್ವಭಾವವು, ಸಹಿಸುವ ಸ್ವಭಾವವು, ತಾಳ್ಮೆಯಿಂದ ಇರುವ ಸ್ವಭಾವವು ನಮಗಿರಬೇಕು. ನಾವು ನಮ್ಮ ಆಮೇನ್ ನಮಗೆ ಬಂದಿರುವ ಆ ಕೇಡನ್ನು ನಾವು ಕರ್ತನಿಗೆ ಒಪ್ಪಿಸಬೇಕು. ದೇವರು ಆಮೇನ್ ಆ ವಿಷಯದಲ್ಲಿ ನ್ಯಾಯವಾಗಿ, ನೀತಿಯಾಗಿ ಆಮೇನ್ ಕಾರ್ಯವನ್ನು ನಿರ್ವಾಹ ಮಾಡ್ತಾರೆ. ಪ್ರಿಯರೇ, ನಾವು ಕರ್ತನ ಕಡಕ್ಕೆ ಒಪ್ಪಿಸುವಾಗ ದೇವರಿಗೆ ಅದನ್ನಲ್ಲಿರುವ ನ್ಯಾಯ ನೀತಿ ಎಲ್ಲ ಗೊತ್ತಿದೆ. ಕರ್ತನು ಹೇಳ್ತಾ ಇದ್ದಾರೆ, ಪ್ರತಿಗಾರವು ನನಗಿರುವನಾಗಿದ್ದಾರೆ, ನಾನದು ಮಾಡುತ್ತೇನೆ ಎಂಬುದಾಗಿ. ದಾವೀದನ ಜೀವನ ಒಂದು ಕಲಿಬೇಕಾಗಿರುವ ವಿಷಯವಾಗಿದೆ. ಸೌಲನು ಅವನ್ನು ಸಾಯಿಸುವುದಕ್ಕಾಗಿ 13-14 ವರ್ಷ ಪ್ರಯತ್ನ ಪಟ್ಟರು. ಒಂದು ಸಾರಿಯೂ ಅವನು ಸುಮ್ಮನೆ ಬಿಡಲಿಲ್ಲ. ಆದರೆ ದಾವೀದಾದರೂ ಎಷ್ಟೋ ಸಾರಿ ಸೌಲನನ್ನು ತನ್ನ ಕೈಯಲ್ಲಿ ಸಿಕ್ಕಿದರು, ಸಾಯಿಸಬಹುದಾಯಿತು. ಆಮೇಲೆ ಆದರೆ ಆ ಸಮಯದೆಲ್ಲ ದಾವೀದು ಹೇಳಿದ ಒಂದು ಮಾತು, ನಾನು ಅಭಿಷಿಕ್ತರ ಮೇಲೆ ಕೈ ಹಾಕುವುದಿಲ್ಲ, ನಾನು ಯಜಮಾನನೇ ನಾನು ಮುಟ್ಟುವುದಿಲ್ಲ, ಅವನಿಗೆ ಏನು ನಾನು ತೊಂದರೆ ಮಾಡುವುದಿಲ್ಲ. ಯಾಕಂದರೆ ದಾವೀದನ ಮೇಲೆ ಆಮೇನ್ ದೇವರ ಆಮೇನ್ ಅಭಿಷೇಕವಿದ್ದರು. ಆ ಅಭಿಷೇಕವು ಕೇಡನ್ನು ಮಾಡುವುದಕ್ಕಾಗಿ ಅವನನ್ನು ಬಿಡಲಿಲ್ಲ. ಹೌದು, ದೇವರ ಅಭಿಷೇಕ ಇರುವ ನಾವುಗಳು ಯಾವ ರೀತಿಯಲ್ಲಿಯೂ ಕೇಡನ್ನು ಮಾಡುವವರಾಗಿ ಇರಬಾರದು. ಕೇಡಿಕೆ ಮೊಯಿ ತೀರಿಸುವವರಾಗಿದ್ದಾರೆ. ದೇವರು ನಮ್ಮನ್ನು ಉತ್ತರಿಸುವುದಕ್ಕಾಗಿ ಎಲ್ಲ ಕಾರ್ಯಗಳು ದೇವರುಗಳಲ್ಲಿ ಒಪ್ಪಿಸಿಕೊಂಡು ನಾವು ಕಾದಿರಬೇಕು. ನೋಡಿ, ಕೊನೆಯಲ್ಲಿ ದಾವೀದನ ಅವಸ್ಥೆ ಏನಾಯಿತು? ಅವನ ರಾಜನಾಯಿತು, ಸಮಾಧಾನಕರವಾಗಿ ಜೀವಿಸಿದರು. ಆದರೆ ಶೌಲ್ನ ಆಮೇಲೆ ಜೀವನವು ನಿತ್ಯನಾಶಕ್ಕೆ, ಅವನ ಕುಟುಂಬವು ನಿತ್ಯನಾಶಕ್ಕೆ ಕಾರಣವಾಗಿ ಹೋಗಿಬಿಟ್ರು. ಆಮೇನ್ ಆದ್ದರಿಂದ ಇದನ್ನೆಲ್ಲ ಕೊನೆ ಒಳ್ಳೆಯದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಬಂದಿರುವ ನೋವುಗಳು, ಆಮೇಲೆ ತೊಂದರೆಗಳು, ಸಹಿಸಲಾರದ ಕಷ್ಟಗಳು, ಆಮೇನ್ ಎಲ್ಲ ಕರ್ತನ ಕರೆದು ಒಪ್ಪಿಸಿ ಮೌನವಾಗಿರೋಣ. ಆಮೇನ್ ಕೇಡಿಕೆ ಮೊಯ್ಯನ್ನು ತೀರಿಸಬೇಡ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮ ಪ್ರತಿಯೊಬ್ಬರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಿ. ಆವಾಗ ನಕ್ಷತ್ರಗಳೊಂದಿಗೆ